ಕಿಡ್ನಿ ಫೇಲ್ ಅಂದ್ರೆ ಏನು? ಎರಡೂ ಕಿಡ್ನಿ ಫೇಲ್ ಆಗ್ಬಿಟ್ಟಿದಾವೆ ಅಂದ್ರೆ 180 ಲೀಟರ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ಬೇಕಾ? ನೀನ್ 100 ವರ್ಷ ಒಂದ್ ಕಿಡ್ನಿಯಲ್ಲೇ ಬದುಕಬಹುದು. 3 ತಿಂಗಳು ಅವ್ನು ಬರೋದೇ ಇಲ್ಲ, 4ನೇ ತಿಂಗಳ ಹತ್ರ ಬರ್ತಾನೆ, ಈಸ್ ಇನ್ ಕಿಡ್ನಿ ಫೇಲ್. ಅದಕ್ಕೆ ಕಾರಣ ಅನ್ಕಂಟ್ರೋಲ್ ಡಯಾಬಿಟಿಸ್. ಕಿಡ್ನಿಗಳ ಬಗ್ಗೆ ನಿಮ್ಗೆ ಬಹಳ ಕನ್ಫ್ಯೂಸಿಂಗ್ ಇನ್ಫಾರ್ಮೇಶನ್ ಇರುತ್ತೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ. ಆಕ್ಚುಲಿ ಕಿಡ್ನಿ ಡಿಸೀಸಸ್ ನ ಯಾರು ಟ್ರೀಟ್ ಮಾಡ್ತಾರೆ ಅಂದ್ರೆ ಯೂರಾಲಜಿಸ್ಟ್ ಅಂಡ್ ನೆಫ್ರಾಲಜಿಸ್ಟ್ ಅಂತೀವಿ ನಾವು. ನಾನು ಐ ಎಮ್ ಎ ಜನರಲ್ ಸರ್ಜರಿ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಕಿಡ್ನಿ ಬಗ್ಗೆ ಪಾಠ ಮಾಡುವಂತ ಡಾಕ್ಟರ್ ಅಂಡ್ ಸಾಕಷ್ಟು ನಮ್ಮ ಪ್ರಾಕ್ಟೀಸ್ ನಾಗೂ ಟ್ರೀಟ್ ಮಾಡ್ತೀವಿ. ಕಿಡ್ನಿಯಲ್ಲಿ ಅನೇಕ ಕಾಯಿಲೆಗಳಿರ್ತವೆ, ಬಟ್ ಇವತ್ತು ಪರ್ಟಿಕ್ಯುಲರ್ಲಿ ನಿಮ್ಗೆ ಅಡ್ರೆಸ್ ಮಾಡ್ತಿರೋದು ಕಿಡ್ನಿ ಫೇಲ್ ಅಂದ್ರೆ ಏನು, ಯಾವಾಗ ಅದನ್ನು ಕಿಡ್ನಿ ಫೇಲ್ಯೂರ್ ಅಂತಾರೆ. ಬಹಳ ಜನ ನನ್ನ ಹತ್ರ ಬಂದು ಡಾಕ್ಟ್ರೇ ನಮ್ಮ ಚಿಕ್ಕಮ್ಮಂದು 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದಾವೆ ಅಂತಾರೆ. ನೋಡಿ, ಕಿಡ್ನಿಯ ಫಂಕ್ಷನ್ ನಮ್ಮ ರಕ್ತವನ್ನ ಫಿಲ್ಟರ್ ಮಾಡಿ ಯೂರಿಯಾ ಮತ್ತೆ ಕ್ರಿಯಾಟಿನ್ ಅನ್ನು ಹೊರಗಡೆ ಹಾಕೋ ಕೆಲಸ ಕಿಡ್ನಿ ಫಂಕ್ಷನ್. ಇಟ್ಸ್ ಎ ಫಿಲ್ಟರ್. ನಿಮ್ಮ ನಂಬಿ ಒಂದು ದಿನಕ್ಕೆ ನಿಮ್ಮ 2 ಕಿಡ್ನಿಯಲ್ಲಿ 180 ಲೀಟರ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಅಂದ್ರೆ ನಿಮ್ ದೇಹದಲ್ಲಿರೋ ಬ್ಲಡ್ 5 ಲೀಟರ್, 4ರಿಂದ 5, 24 ಗಂಟೆ ಒಳಗೆ ಎಷ್ಟು ಸಾರಿ ಕಿಡ್ನಿ ಒಳಗೆ ಹೋಗಿ ಬರುತ್ತೆ ಅಂದ್ರೆ 180 ಲೀಟರ್ ಒಂದ್ ದಿನಕ್ಕೆ ಫಿಲ್ಟರ್ ಮಾಡುತ್ತೆ ಈ 2 ಕಿಡ್ನಿ. ಈಗ ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ಬೇಕಾ? ಗಾಡ್ ಇಸ್ ಎ ಗ್ರೇಟ್ ಸೈಂಟಿಸ್ಟ್. ನೀವು ನೋಡಿ, ಕೆಲವು ಸಮಯ 36 ವರ್ಷ ಇದುವರೆಗೆ ಅವ್ನು ಡಾಕ್ಟರ್ ಹತ್ರನೇ ಬಂದಿರಲ್ಲ, ಏನೋ ಹೊಟ್ಟೆ ನೋವು ಅಂತ ಬರ್ತಾನೆ, ಒಂದು ಸ್ಕ್ಯಾನ್ ಮಾಡಿದ್ರೆ ಒಂದೇ ಒಂದು ಕಿಡ್ನಿ ಇರುತ್ತೆ. ಅದನ್ನ ನಾವು ಇದು ಲಕ್ಷಕ್ಕೊಬ್ಬರಿಗೆ ಆಗ್ಬೋದು, ಎ ಜೆನಿಸಿಸ್ ಆಫ್ ಕಿಡ್ನಿ ಅಂತ 1 ಕಿಡ್ನಿ. ಅವ್ನು ಗಾಬರಿ ಆಗ್ಬಿಡ್ತಾನೆ. ಅವಾಗ ಹೇಳ್ತೀವಿ ನಾವು ಅವನಿಗೆ, ನೀನ್ 100 ವರ್ಷ ಒಂದ್ ಕಿಡ್ನಿಯಲ್ಲೇ ಬದುಕಬಹುದು ಅಂತ. ಇವಾಗ ನಿಮ್ಗೆ ಅರ್ಥ ಆಗ್ಬೋದು, ಕಿಡ್ನಿ ಫೇಲ್ ಅಂದ್ರೆ 1 ಕಿಡ್ನಿ ಫೇಲ್ ಅಲ್ಲ, 2 ಕಿಡ್ನಿ ಫೇಲ್ಯೂರ್. ಅಂದ್ರೆ ಏನು? ಅವು ಫಿಲ್ಟರ್ ಮಾಡ್ತಾ ಇಲ್ಲ. ಹೆಂಗ್ ಗೊತ್ತಾಗುತ್ತೆ ಪೇಷಂಟ್ಗಳಿಗೆ? ಯಾಕಾಗುತ್ತೆ ಫಸ್ಟ್ ಹೇಳ್ಬಿಡ್ತೀನಿ. ನೋಡಿ, ಯಂಗ್ ಪೀಪಲ್ಸ್ಗೆ BP ಬಂದಿರುತ್ತೆ, 36 ವರ್ಷ, ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ. ನನಗೆ ಇವತ್ತು ನೆನಪಿದೆ, ನಂದದೇ ಕ್ಲೀನಲ್ಲಿ ಬೆಮ್ಮೆಲ್ನ ಒಬ್ಬ ಎಂಪ್ಲಾಯಿ ಬರ್ತಾನೆ, BP ನೋಡಿದ್ರೆ 240, 120. ಅವ್ನು ಫಿಸಿಷಿಯನಿಗೆ ರೆಫರ್ ಮಾಡಿ ಟ್ರೀಟ್ಮೆಂಟ್ ಆಗಿ ಕಳಿಸ್ತೀನಿ. 3 ತಿಂಗಳು ಅವ್ನು ಬರೋದೇ ಇಲ್ಲ, 4ನೇ ತಿಂಗಳ ಹತ್ರ ಬರ್ತಾನೆ, ಈಸ್ ಇನ್ ಕಿಡ್ನಿ ಫೇಲ್. ಯಾಕೆ ಹಂಗಾಯ್ತು ಅಂದ್ರೆ ಅನ್ಫಾರ್ಚುನೇಟ್ಲಿ ಅವನು ಆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡಿರೋ ಆಗ್ತಿರ್ಲಿಲ್ಲ. ಯಾರ್ದೋ ಮಾತು ಕೇಳಿ ಬಳೆ ಹಾಕಿಸ್ಕೊತಾನೆ, ಬಾಂಬೆಗೆ ಹೋಗ್ಬಿಟ್ಟು BP ಮಾತ್ರೆಯನ್ನ ನಿಲ್ಸ್ಬಿಡ್ತಾನೆ. ಅನ್ಫಾರ್ಚುನೇಟ್ಲಿ ಅನ್ಕಂಟ್ರೋಲ್ BP, ಅನ್ಕಂಟ್ರೋಲ್ ಡಯಾಬಿಟಿಸ್ ಫೇಲ್ಯೂರ್ ಆಗುತ್ತೆ. ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನ ಮಾತಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಇರ್ತವೆ. ನೀವು ವಿಜ್ಞಾನವನ್ನು ಸರಿಯಾಗಿ ತಿಳ್ಕೊಳ್ತಿದ್ರೆ, ಇಲ್ಲ ನಮ್ಮ ತಾತನೇ ಕಂಟ್ರೋಲಿಗೆ ಬಂದಿತ್ತು, ನಮ್ಮ ಅಜ್ಜಿ ಏನೋ ಜನಗಳ ಮಾತು ಕೇಳಬೇಡಿ, ಸ್ಪೆಷಲಿಸ್ಟ್ ಮಾತು ಕೇಳ್ಕೊಳ್ಳಿ. ಅವನು ಇವತ್ತು ಡಯಾಲಿಸಿಸ್ ನಲ್ಲಿ. ಸೊ ಕಿಡ್ನಿ ಫೇಲ್ಯೂರ್ ಹೆಂಗ್ ಗೊತ್ತಾಗುತ್ತೆ? ಇವಾಗ ಯಾವ್ದೋ ಒಂದು ಪೇಷಂಟ್ ಕ್ಯಾಶುಯಾಲಿಟಿ ಬರ್ತಾನೆ ಅಂದ್ರೆ ಸುಮ್ಮನೆ ಹಿಂಗೆ ನಡ್ಕೊಂಡ್ ಬರಲ್ಲ, ವೀಲ್ ಚೇರ್ ಮೇಲೆ ಬರ್ತಾರೆ, ಇಲ್ದ್ರೆ ಟ್ರಾಲಿ ಮೇಲೆ ಬರ್ತಾರೆ. ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ ಕೆಲವು ಸಮಯ ನಾವೇನಾಗುತ್ತೆ, ಅವನ್ ಯಾಕೋ ಸುಸ್ತು, ಲೆಥಾರ್ಜಿ, ಯಾಕೋ ಊಟ ಸೇರಲ್ಲ, ವಾಂತಿ ಬರ್ತಾ ಇದೆ, ಕಾಲುಗಳು ಊದ್ಕೊಂಡಿದೆ ಅಂದಾಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ವೆರಿ ವೆರಿ ಸಿಂಪಲ್. ಬ್ಲಡ್ ಯೂರಿಯಾ, ಸೀರಮ್, ಕ್ರಿಯಾಟಿನಿನ್ ಅಂತ. ಅವನ್ ಕ್ರಿಯಾಟಿನಿನ್ ಏನಾದ್ರು 1.6 ಗಿಂತಲೂ ಮೇಲೆ ಹೋದ್ರೆ, ಆಕ್ಚುಲಿ 1.2 ನಾರ್ಮಲ್ ಕ್ರಿಯಾಟಿನಿನ್ ಲೆವೆಲ್ 1 ಒಳಗಿರ್ಬೇಕು, ಆರ್ 1.1. ಅದ್ ಏನಾದ್ರು 2, 3, 4, 6, 8ಕ್ಕೆ ಹೋದ್ರೆ ಈಸ್ ಇನ್ ಕೋಮಾ. ನಾವ್ ಇದನ್ನ ರೀನಲ್ ಫೇಲ್ಯೂರ್ ಅಂತೀವಿ. ಇವಾಗ ನಿಮ್ಗೆ ಅರ್ಥ ಆಗಿರ್ಲಿ, 2 ಕಿಡ್ನಿ ಫೇಲ್ ಆದಾಗೆ ಅದನ್ನ ನಾವು ಕಿಡ್ನಿ ಫೇಲ್ಯೂರ್ ಅಂತೀವಿ. ಸೊ ಬಹಳ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ದಯವಿಟ್ಟು ಯಾವ ಸ್ಟೇಜ್ ನ ಬರ್ತಾರೆ ಅಂದ್ರೆ ಕೋಮಾ ಒಳಗೆ ಬರ್ತಾರೆ, ಅವ್ ಮಾಡಿದ್ರೆ 7.8 ಇರುತ್ತೆ. ಅದಕ್ಕೆ ಕಾರಣ ಅನ್ಕಂಟ್ರೋಲ್ ಡಯಾಬಿಟಿಸ್. ಸೊ ಇದಕ್ಕೇನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೆ? ಫಸ್ಟ್ ಪ್ರಿವೆನ್ಷನ್. ನಿಮ್ ಕಿಡ್ನಿ ಫೇಲ್ ಆಗಬಾರ್ದು ಅಂದ್ರೆ ದಯವಿಟ್ಟು ಅನ್ನೆಸರಿ ಟ್ಯಾಬ್ಲೆಟ್, ಮೆನಿ ರೀನಲ್ ಟಾಕ್ಸಿಕ್ ಡ್ರಗ್ಸ್ ಅಂತೀವಿ. ನೀವು ಪ್ರತಿದಿನ ತಲೆನೋವು ಮಾತ್ರೆ ನುಂಗ್ತೀನಿ, ಡೈಕ್ಲೋಫೆನಾಕ್ ಮಾತ್ರೆ ನುಂಗ್ತೀನಿ ಅಂದ್ರೆ ಅದು ಕಿಡ್ನಿ ಮೇಲೆ ಸೈಡ್ ಎಫೆಕ್ಟ್ ಇರುತ್ತೆ. ಇದು ನಮಗೆ ಗೊತ್ತಿರುತ್ತೆ, ಆದ್ರೆ ನಿಮ್ಗೆ ಅರಿವಿಲ್ದಿರ ತಗೊಳ್ತೀರಿ, ನಿಮ್ ಕಿಡ್ನಿ ಹೋಗುತ್ತೆ. ಅಂಡ್ ಕೆಲವು ಸಮಯ ಈ ಇನ್ಸೆಕ್ಟ್ ಬೈಟ್ ನಿಂದ ಈ ಜೇನುನೊಣಗಳು ಎದ್ಬಿಡ್ತಾವಲ್ಲ, ಅವು ಕಚ್ಚಿದಾಗೆ ಬಹಳ ಸಾರಿ ಅಂತ ಸಮಯದಲ್ಲೂ ಈವನ್ ಸಮ್ ಆಫ್ ದಿ ಸ್ನೇಕ್ ಬೈಟ್ ನೊಳಗೂ ಕೂಡ ಇವೆಲ್ಲ ಆಗ್ತವೆ. ಕಾರಣಗಳು ಏನೇ ಇರಲಿ, ನಿಮ್ ಕಿಡ್ನಿ ಫೇಲ್ಯೂರ್ ನಾವು ಯೂಶಲಿ ಎಲ್ಡರ್ಲಿ ಪೀಪಲ್ಸ್, ಮಕ್ಕಳಲ್ಲೂ ಆಗುತ್ತಾ ನೆಫ್ರೋಟಿಕ್ ಸಿಂಡ್ರೋಮ್ ಅಂತೀವಿ. ಮಕ್ಕಳಲ್ಲಿ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಎಲ್ಡರ್ಲಿ ಪೀಪಲ್ಸ್. ಸೊ ಅದಕ್ಕೆ ಸಿಂಪ್ಲೆಸ್ಟ್ ಟೆಸ್ಟ್ ಅಂದ್ರೆ ಒಂದು ಯೂರಿಯಾ ಕ್ರಿಯಾಟಿನ್. ಅದಾದ್ಮೇಲೆ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್? ಡೆಫಿನೆಟ್ಲಿ ನಿಮ್ಮ ಒಬ್ಬ ನೆಫ್ರಾಲಜಿಸ್ಟ್ ಅಂದ್ರೆ ಅವ್ರ ಫಿಸಿಷಿಯನ್, ಅದಾದ್ಮೇಲೆ
DM ನೆಫ್ರಾಲಜಿ ಮಾಡಿರ್ತಾರೆ, ಅವ್ರು ಕನ್ಸಲ್ಟ್ ಮಾಡಿ. ನಿಮ್ಗೆ ಎಲ್ರಿಗೂ ಏಕ್ದಮ್ ಡಯಾಲಿಸಿಸ್ ಹೇಳಲ್ಲ, ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ. ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಯಾವ ನಿಮಗೆ ಡಯಾಲಿಸಿಸ್ ಮಾಡಬೇಕು ಅಂತ, ಎಷ್ಟು ದಿನ ಮಾಡಬೇಕು ಅಂತ. ಡಯಾಲಿಸಿಸ್ ಇಸ್ ಲೈಫ್ ಲಾಂಗ ಇಲ್ಲ. ಅಂಡ್ ಅಲ್ಟಿಮೇಟ್ಲಿ ನಿಮ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೇಳಿರ್ತೀರಿ ನೀವು ಎಲ್ಲಾ ಕಡೆ. ದ ಮೋಸ್ಟ್ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಕಿಡ್ನಿ ಸಾಕು. ಈಗ ನಿನ್ ರಿಲೇಟಿವ್ಸ್ ಯಾರಾದ್ರೂ ಒಂದು ಕಿಡ್ನಿ ಕೊಟ್ರೆ, ಗಂಡ ಹೆಂಡತಿ ಕೊಡ್ಬೋದು, ಹೆಂಡತಿ ಗಂಡ ಕೊಡ್ಬೋದು, ಅಮ್ಮ ಮಗನಿಗೆ ಕೊಡ್ಬೋದು, ಮಗ ಅಮ್ಮನಿಗೆ ಕೊಡ್ಬೋದು. ರಿಲೇಟಿವ್ ಡೋನರ್ ಈಗಲೂ ಕೂಡ ನನ್ನ ಹತ್ರ 3 ನಂಬರ್ ಇದಾವೆ. ದಿನ ಬೇಡ್ಕೋತಾರೆ, ಡಾಕ್ಟರ್ ನನ್ನ ಕಿಡ್ನಿ ಗುಲ್ಬರ್ಗದವ್ರು ತುಂಬಾ ಕಷ್ಟ ಆಗಿದ್ದೀನಿ, ಸಂಸಾರ ಸಾಕಕ್ ಆಗ್ತಿಲ್ಲ, ನನ್ನ ಕಿಡ್ನಿ ಯಾರಿಗಾದ್ರೂ ಮಾಡಿಸ್ಕೊಡಿ ಅಂತ. ಇದು 10 ವರ್ಷದಿಂದ ನಡೀತಾ ಇತ್ತು. ಇವತ್ತು ಯಾರ ಕಿಡ್ನಿ ಯಾರಿಗೂ ಮಾರಕ್ ಆಗಲ್ಲ. ಆದ್ರೂ ಕೂಡ ಅಂತ ದರ್ದಿರೋರು ಕೆಲವರು ಶ್ರೀಲಂಕಾ ಅಥವಾ ಸಿಂಗಾಪುರ್ಗೆ ಕರ್ಕೊಂಡೋಗಿ ಮಾಡಿಸ್ಕೊಂಡ್ ಬರ್ತಾರೆ. ಸಿಂಗಾಪುರ್ನಾಗೆ ಮಾಡಿದ್ರೆ 50 ಲಕ್ಷ ಆಗುತ್ತೆ, ಸಿಂಗಾಪುರ್ನ ಮಾಡಿದ್ರೆ 1.5 ಕೋಟಿ ಆಗುತ್ತೆ. ಶ್ರೀಲಂಕಾಗೆ ಹೋದ್ರೆ ಅಟ್ಲೋಸ್ಟ್ 50 ಲಕ್ಷ. ನಮ್ಮ ದೇಶದಲ್ಲಿ 3.5 ಇಂದ 4 ಲಕ್ಷಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನೇಕ ಸೆಂಟರ್ಗಳು, ಎಲ್ಲ ಟೀಚಿಂಗ್ ಹಾಸ್ಪಿಟ್ಲು. ನೀವು ಸಪ್ತಗಿರಿಗೆ ಹೋಗಿ, ರಾಮಯ್ಯಗೆ ಹೋಗಿ, ಕೆಂಪೇಗೌಡಗೆ ಹೋಗಿ, ಕಿಡ್ನಿ ಸೆಂಟರ್ಗಳಿಗೆ ಹೋದ್ರೆ ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಇದ್ರ ಮೇಲೆ ಸಿಂಪಲ್ ನಿಮ್ಗೆ ಇನ್ಫಾರ್ಮೇಶನ್. 2 ಕಿಡ್ನಿ ಫೇಲ್ ಆದಾಗೆ ನಾವು ಕಿಡ್ನಿ ಫೇಲ್ಯೂರ್ ಅಂತೀವಿ. ಅದರ ರೋಗ ಲಕ್ಷಣ ಬಹಳ ಸಾರಿ ಆಲ್ಮೋಸ್ಟ್ ಸರಿಯಾಗಿ ಮಾತಾಡಕ್ಕಾಗಲ್ಲ. ಒಂಥರ ಅವ್ರ ರೀನಲ್ ಫೇಲ್ಯೂರ್, ವೀಲ್ ಚೇರ್ನ ಬರೋವಾಗಿ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಇಷ್ಟು ಇನ್ಫಾರ್ಮೇಶನ್, ಅದ್ರ ಬಗ್ಗೆ ತುಂಬಾ ವಿಚಾರಗಳಿದಾವೆ. ಬಟ್ ನಿಮ್ಗೆ ಇಷ್ಟು ಅರಿವಿರಲಿ. ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ದಯವಿಟ್ಟು ತುಂಬಾ ಡಿಲೇ ಮಾಡಬೇಡಿ. ಡಾಕ್ಟರ್ ಹಾಗೇನೆ, ನಾನೊಂದು ಎಕ್ಸಾಂಪಲ್ ಆಗ್ಲೇ ಹೇಳಿದ್ದೀನಿ, ಬಳೆ ಹಾಕೋತೀನಿ ಅಂದ್ರೆ ಇಲ್ಲ, ಅವೈಜ್ಞಾನಿಕ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. 18 ರಿಂದ 65 ವರ್ಷದವರೆಗೂ ಯಾರು ಬೇಕಾದ್ರೂ ಕಿಡ್ನಿ ಕೊಡ್ಬೋದು. ಯಾವುದೇ ಬ್ಲಡ್ ಗ್ರೂಪ್ ಇದ್ರೂ ಕೊಡ್ಬೋದು. ರಿಲೇಟಿವ್ಸ್ ಡೋನರ್ ಅಂದ್ರೆ ಈವನ್ ಬ್ಲಡ್ ಗ್ರೂಪ್ ಬೇರೆ ಇದ್ರೂ ಕೂಡ ಬೇರೆ ಬೇರೆ ಮೆಜರ್ಸ್ ಇರ್ತವೆ. ರಿಜೆಕ್ಷನ್ ಆಗದಂಗೆ ಆಕ್ಚುಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದೊಂದ್ಸಾರಿ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಬೇರೆ ರೀಸನ್ಸ್ ಇದಾವೆ. ಅಂಡ್ ಇನ್ನೊಂದು, ನಿಮ್ ರಿಲೇಟಿವ್ ಯಾರು, ರಿಲೇಟಿವ್ ಅಂದ್ರೆ ತಂದೆ ತಾಯಿಗಳು, ಕ್ಲೋಸ್ ಬ್ಲಡ್ ರಿಲೇಟಿವ್, ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ದೊಡ್ಡಮ್ಮ ಚಿಕ್ಕಪ್ಪ, ಆ ತರದವು ದೇ ಶುಡ್ ಬಿ ಲೀಗಲಿ. ಯಾಕಂದ್ರೆ ಇವತ್ತು ಲಾ ಹಂಗೆ ಹೇಳುತ್ತೆ. ಇಲ್ಲ ನಮ್ಗೆ ಯಾರು ಕೊಡಲಿಲ್ಲ ಅಂದ್ರೆ ನಿಮ್ಮ ಹೆಸರನ್ನ ದಯವಿಟ್ಟು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ನೊಳಗೆ ಮಾಗಡಿ ರೋಡ್ನಾಗಿದೆ ಅಥವಾ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಸಿ. ಕೆಡವರ್ ಡೋನರ್ ಅಂದ್ರೆ ಯಂಗ್ ಫೆಲೋ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾನೆ, ಅಂತವನ ಕಿಡ್ನಿನ, ಒಬ್ಬನ 2 ಕಿಡ್ನಿನ 2 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ನಿಮ್ ಚಾಯ್ಸ್ ಬರ್ಬೇಕು ಅಂದ್ರೆ ನೀವು ಮೊದಲೇ ರಿಜಿಸ್ಟರ್ ಮಾಡಿರ್ಬೇಕು. ಇದನ್ನ ನಾವು ಕೆಡವರ್ ಡೋನರ್ಸ್ ಅಂತೀವಿ ನಾವು. ಸೊ ಇದು ಪ್ರೊಸೀಜರ್. ಡಾಕ್ಟರ್ಗೆ ಒಬ್ಬರಿಗೆ ಫಸ್ಟ್ ಅಮ್ಮ ಕೊಟ್ಟಿದ್ದ, 1-2 ವರ್ಷ ಆದ್ಮೇಲೆ ಫೇಲ್ಯೂರ್ ಆಯ್ತು, ಆಮೇಲೆ ಹೆಂಡತಿ ಕೊಟ್ಟರು, ಚೆನ್ನಾಗಿದ್ದಾರೆ, ಇಂಥವಾಗ್ತಾ ಇರುತ್ತೆ. ಆದ್ರಿಂದ ಕಿಡ್ನಿ ಅದನ್ನ ನೋಡಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ 3 ಲಕ್ಷ ಕೆಲಸ ಮುಗಿದೋಗಲ್ಲ. ಅದಾದ್ಮೇಲೆ ಅನೇಕ ಇಮ್ಯುನೋ ಸಪ್ರೆಸಿಂಗ್ ಡ್ರಗ್ಸ್ ಅಂತ ಇರ್ತವೆ. ಅನ್ಫಾರ್ಚುನೇಟ್ ಇದೇ ಕಷ್ಟ. ಅಟ್ಲೀಸ್ಟ್ ತಿಂಗಳಿಗೆ 6 ರಿಂದ 10 ಸಾವಿರ ಖರ್ಚು ಬರುತ್ತೆ. ಬಡಬಗ್ಗರಿಗೆ ಇದೊಂದು ಕಷ್ಟ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಮುಗಿದೋಯ್ತು ಅನ್ನಂಗಿಲ್ಲ. ಥ್ರೂ ಔಟ್ ಲೈಫ್ ಇಮ್ಯುನೋ ಸಪ್ರೆಸಿಂಗ್ ಡ್ರಗ್ಸ್ ಆ ಕಿಡ್ನಿ ಮತ್ತೆ ಫೇಲ್ಯೂರ್ ಆಗದಂಗೆ ಇರೋದು ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಗಮನದಲ್ಲಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ 1 or 2 ಮಂತ್ಸ್ ಆದ್ಮೇಲೆ ಇದು ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತದೆ ಇಲ್ಲೋ ಅಂತ ನೋಡ್ತೀವಿ. ಚೆನ್ನಾಗಿ ವರ್ಕ್ ಮಾಡ್ತಿರೋದು ಕೂಡ 1-6 ತಿಂಗಳಾದ್ಮೇಲೆ ಫೇಲ್ಯೂರ್. ಸೇಮ್ ಹಳೆ ಸಿಂಪ್ಟಮ್ಸ್ ಏನಿತ್ತಲ್ಲ, ಯೂರಿಯಾ ಜಾಸ್ತಿ ಆಗುತ್ತೆ, ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ, ಚೆನ್ನಾಗಿದ್ದು ಮನುಷ್ಯ ಒಂದ್ಸರಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ವಿಲ್ ಬಿ ನಾರ್ಮಲ್ ಪರ್ಸನ್, ಆಕ್ಟಿವ್, ಖುಷಿಯಾಗಿರ್ತಾನೆ. ಬೇರೆ ಬೇರೆ ರೀಸನ್ಸ್ ಇರ್ತವೆ. ಗ್ರೂಪ್ ಕರೆಕ್ಟ್ ಆಗಿ ಮ್ಯಾಚ್ ಆಗದೆ ಇರೋದು, ಅಥವಾ ನಮ್ಮ ಸೋಲ್ಜರ್ಸ್ ಮೋರ್ ಆಕ್ಟಿವ್ ಆದ್ರು, ಆಟೋಮಿಕ್ ಡಿಸಾರ್ಡರ್ಸ್ ಮೆನಿ ಇರ್ತವೆ. ಆಲ್ರೆಡಿ ಡಯಾಬಿಟಿಸ್ ಕಂಟ್ರೋಲ್, ಈವನ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೂ ಕಂಟ್ರೋಲ್ ಇಲ್ಲ ಅಂದ್ರೆ ಅದು ಫೇಲ್ಯೂರ್ ಆಗುತ್ತೆ.